ನಮಸ್ತೆ ಸ್ನೇಹಿತರೆ, ನಮಗೆಲ್ಲರಿಗೂ ಸ್ವತಂತ್ರ ಬಂದಾಗಿರುತ್ತೆ, ಪ್ರಜಾಪ್ರಭುತ್ವ ರಚನೆ ಆಗ್ತಿರುತ್ತೆ. ಇಂತಹ ಸಂದರ್ಭದಲ್ಲಿ ಅವತ್ತಿನ ಕಾಲದಲ್ಲಿ ಇದ್ದಂತಹ 500ಕ್ಕೂ ಹೆಚ್ಚು ಸಂಸ್ಥಾನಗಳು ಭಾರತದ ಒಕ್ಕೂಟ ಸಂಸ್ಥೆಗೆ ತಮ್ಮ ಸಂಸ್ಥಾನಗಳನ್ನ ವಿಲೀನಗೊಳಿಸಬೇಕಾಗುತ್ತೆ. ಇದನ್ನು ಅವರು ಇಷ್ಟಪಡಲ್ಲ, ತಿರಸ್ಕರಿಸ್ತಾರೆ, ದೂರ ಸರಿತಾರೆ. ಇವ್ರನ್ನ ಒತ್ತಾಯಪೂರ್ವಕವಾಗಿ ಮನವೊಲಿಸೋ ಪ್ರಯತ್ನ ನಡೀತಾ ಇರುತ್ತೆ. ಈ ರಾಜರುಗಳು ರಾಜಪ್ರಭುತ್ವನೇ ಮುಂದುವರೆದ್ರೆ ನಮ್ಮ ವೈಭೋಗ, ನಮ್ಮ ರಾಜಮನೆತನಗಳು, ನಮ್ಮ ಸಿರಿವಂತಿಕೆ ಹೀಗೆ ಇರುತ್ತೆ. ಅಕಸ್ಮಾತ್ ಏನಾದರೂ ಸರ್ಕಾರ ರಚನೆ ಆಗಿಬಿಟ್ರೆ, ಪ್ರಜಾಪ್ರಭುತ್ವ ರಚನೆ ಆಗಿಬಿಟ್ರೆ ನಾವು ಪ್ರಜೆಗಳಾಗ್ಬಿಡ್ತೀವಿ ಅಂತ ಭಯದಿಂದ ಒಪ್ಪೋಕೆ ರೆಡಿ ಇರಲ್ಲ. ಇಂಥ ಸಂದರ್ಭದಲ್ಲಿ ಪ್ರಜೆಗಳೇ ಪ್ರಭುಗಳಾಗಲಿ, ರಾಜಪ್ರಭುತ್ವ ಕೊನೆಯಾಗಲಿ ಅನ್ನೋದನ್ನು ಮನಗಂಡುಕೊಂಡು ಯಾರೂ ತಮ್ಮ ಸಂಸ್ಥಾನಗಳನ್ನ ಕೊಡೋದಕ್ಕೆ ಹಿಂಜರಿಯುವಂಥ ಸಮಯದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ತಮ್ಮ ಮೈಸೂರು ಸಂಸ್ಥಾನವನ್ನು ಯಾವುದೇ ಷರತ್ತುಗಳಿಲ್ಲದೆ ಅನ್ಕಂಡೀಷನಲ್ ಆಗಿ ಭಾರತದ ಒಕ್ಕೂಟ ಸಂಸ್ಥೆಗೆ ನಮ್ಮ ಮೈಸೂರು ಸಂಸ್ಥಾನನ ತ್ಯಾಗ ಮಾಡ್ತಾರೆ. ಅವರೇ ಶ್ರೀಮನ್ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್. ನೋಡಿ ಸ್ನೇಹಿತರೆ, ಎಂಥ ಸಹೃದಯಿ, ಎಂಥ ಉದಾತ್ತ ಮನೋಭಾವ ಇದ್ದಂತಹ ನಮ್ಮ ಮಹಾರಾಜರು. ಇದನ್ನ ಸ್ವೀಕಾರ ಮಾಡಕ್ಕೆ ಬಂದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರನ್ನ ನೋಡಿ ಹೇಗೆ ದೇಶ ಸುತ್ತುತ್ತೀರಾ ಅಂದ್ಬಿಟ್ಟು ತಮ್ಮ ಸ್ವಂತಹ ಖಾಸಗಿ ವಿಮಾನವನ್ನೇ ಅವ್ರಿಗೆ ಕೊಟ್ಟು ಕಳಿಸ್ತಾರೆ. ಇದನ್ನ ನೋಡಿದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕೈ ಮುಗಿತಾ ಹೇಳ್ತಾರೆ, ನಿಮ್ಮಂಥ ಮಹಾರಾಜರು ಇಡೀ ನಮ್ಮ ದೇಶಕ್ಕೆ ಇದ್ದುಬಿಟ್ರೆ ನಮಗೆ ಪ್ರಜಾಪ್ರಭುತ್ವದ ಅವಶ್ಯಕತೆನೇ ಇಲ್ಲ ಅಂತ ಕೈ ಮುಗಿದು ಮಹಾರಾಜರಿಗೆ ಧನ್ಯತಾ ಭಾವದಿಂದ ಕೃತಜ್ಞತೆ ತಿಳಿಸಿ ಹೋಗ್ತಾರೆ. ಇದೇ ಆಗಸ್ಟ್ 9ನೇ ತಾರೀಕು ನಡೆದಂತಹ ಘಟನೆ. ನಾವೆಲ್ಲರೂ ಕನ್ನಡಿಗರು ಹೆಮ್ಮೆ ಪಡಬೇಕು, ಈ ಕರ್ನಾಟಕ ಹೆಮ್ಮೆ ಪಡಬೇಕು. ಭಾರತದ ಒಕ್ಕೂಟ ಸಂಸ್ಥೆಗೆ ಮೊದಲ ಸಂಸ್ಥಾನ ಕೊಟ್ಟಂತ ಕೊಡುಗೆ ನಮ್ಮ ಕರ್ನಾಟಕಕ್ಕಿದೆ. ಜೈ ಕರ್ನಾಟಕ, ಕರ್ನಾಟಕ ಬಲ ಅಜಯ.